ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಅವರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಇವಾಗ ನಾವಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀವಿ. ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಸಹ ಒಂದು ಜಮಾಯಿಸಿರುವಂಥದ್ದು. ಕರ್ನಾಟಕದ ಬಾವುಟದಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನು ಹಿಡಿದು ದರ್ಶನ್ ಅಂತ ಹೇಳುವಂತಹ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅಂತ ಹೇಳ್ಬಿಟ್ಟು. ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ನ ಒಂದು ಮುಂಭಾಗಿಯಲ್ಲಿ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರುವಂಥದ್ದು. ಎಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಏನು ದರ್ಶನ್ ಅವರನ್ನ ಒಂದು ಅರೆಸ್ಟ್ ಮಾಡಿದ್ರಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಸ್ ಡಿ ಬಾಸ್ ಅಂತ ಹೇಳ್ಬಿಟ್ಟು ಒಂದು ದರ್ಶನ್ ಪರವಾಗಿ ದರ್ಶನ್ ಅವರ ಹೆಸರುಗಳನ್ನ ಹೇಳ್ತಾ ಒಂದು ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ಇಲ್ಲಿ ಒಂದಷ್ಟು ಜನ ಒಂದು ಫ್ಯಾನ್ಸ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಾನು ದರ್ಶನ್ ಅವರನ್ನ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಇರುವಂತಹ ಒಂದು ಭಾವಚಿತ್ರವನ್ನ ಹಿಡಿದು ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರೆ ಏನಕ್ಕೋಸ್ಕರ ಅಂತ ಸರ್, ನಾವು ಅವರು ಖುಷಿಯಾಗಿದ್ದಾಗ್ಲೂ ಅವ್ರದ್ದು ಏನೇ ಸೆಲೆಬ್ರೇಷನ್ ಇದ್ರು ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರು ಇವತ್ತು ಇಲ್ಲಿದ್ದಾರೆ ಅಂದ್ಕೊಂಡು ನಾವು ಬರದೇ ಅಂತೂ ಇರೋದಕ್ಕಾಗಲ್ಲ. ಯಾಕಂದ್ರೆ ನಮಗೆಲ್ಲ ಸೆಲೆಬ್ರಿಟಿಯನ್ನ ಪಟ್ಟ ಕೂರಿಸಿದ್ದಾರೆ. ಬಾಸ್ಗೋಸ್ಕರ ಏನೇ ಪ್ರಾಬ್ಲಮ್ ಆದ್ರೂ ಏನೇ ಇಶ್ಯೂ ಆದ್ರೂ ನಾವು ಯಾವಾಗಲೂ ಬಾಸ್ ಜೊತೆ ಇರ್ತೀವಿ. ಸರ್, ನೀವೇನೇ ಹೇಳ್ಬೋದು ಸರ್, ಡೈಲಿ ಅವ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ನ್ಯೂಸ್ ಇದ್ದೇ ಇರುತ್ತೆ ಬಿಡಿ. ಪಿತೂರಿ ನಡೆಸ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರು ಬೆಳೆದ್ಬಿಟ್ಟಿದ್ದಾರೆ. ಒಬ್ಬ ಆಲ್ಮರ ಹುಡುಗನಿಂದ ಇವತ್ತು ಹಾಲು ಅಭಿಷೇಕ ಮಾಡಿಸ್ಕೊಳ್ಳೋ ಲೆಕ್ಕಾಚಾರಕ್ಕೆ ಬೆಳೆದಿದ್ದಾರೆ ಬಾಸು. ಪಿತೂರಿಗಳು ಸಾವಿರ ಮಾಡ್ತಾನೆ ಇರ್ತಾರೆ ಸರ್. ಗೆತ್ಕೊಂಡ್ ಬರ್ತೀವಿ. ಇದೇನು ಹೊಸದಲ್ಲ ನಮಗೆ ಗೆತ್ಕೊಂಡು ಆಚೆ ಬರೋದು. ಬಾಸ್ ಜೊತೆ ಯಾವಾಗ್ಲೂ ನಾವು ಜೊತೆ ಇರ್ತೀವಿ, ಇದ್ದೇ ಇರ್ತೀವಿ. ಕೊಲೆ ಮಾಡೋಷ್ಟು ಕ್ರೂರಿ ಅಂತೂ ನಮ್ಮ ಬಾಸ್ ಅಲ್ವೇ ಅಲ್ಲ. ಅನ್ನಪೂರ್ಣೇಶ್ವರಿ ಸ್ಟೇಷನ್ ತನಕ ಇದ್ದರದ ಸರಿನಾ ಸರ್? ರೈತರಿಗೋಸ್ಕರ ಇದ್ ಮಾಡ್ತಾರೆ. ಯಾರ್ಯಾರೋ ಕೋಟಿಗಳು ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಫಾರಿನ್ಗಳಿಗೆ ಹೋಗಿ. ಸಾವಿರ ಸಲ ಎಲ್ರಿಗೂ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಮಾತುಗಳೇ ಬಿಡಿ. ನಮಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಅವ್ರು ನಮ್ಮ ಮಾತುಗಳು ಹೇಳಿದ್ದಾರೆ, ಅದೇ ನಮಗೆ ಸಾಕು. ಬಾಸ್ ಯಾವಾಗ್ಲೂ ಹೇಳಿದ್ದಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ನೋಡೋಣ, ಇನ್ವೆಸ್ಟಿಗೇಷನ್ ನಡೀಲಿ, ಬಾಸ್ ಜೊತೆ ಇರೋಣ. ಅಂದ್ರೆ ಇವಾಗ ಏನೇ ಆದ್ರೂ ಕೂಡ ನೀವು ದರ್ಶನ್ ಅವ್ರ ಪರವಾಗಿ ನಿಲ್ತೀರಾ ಅಂತ ಹೇಳ್ತಾ ಇದ್ರ? 100% ಸರ್. ಈಗ ಇನ್ವೆಸ್ಟಿಗೇಷನ್ ನಡೀಲಿ. ಇನ್ ಕೇಸ್ ಇನ್ವೆಸ್ಟಿಗೇಷನ್ ನಡೆದು ಬಾಸಿ ಅಪರಾಧಿ ಅಂತ ಆದ್ರೂ ಕೂಡ ಅವ್ರದ್ದೇನಿದೆ ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ತಾರೆ, ಬರ್ತಾರೆ. ನಾವು ಮತ್ತೆ ಬಾಸ್ ಜೊತೆ ಹಂಗಿರ್ತೀವಿ, ಹಂಗೆ ಇರ್ತೀವಿ. 100% ಸರ್. ಥ್ಯಾಂಕ್ ಯು. ವಿಚಾರಣೆ ನಡೆಸಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಏನು ದರ್ಶನ್ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ದರ್ಶನ್ ಅವರು ಆರೋಪಿ ಆದ್ರೂ ಕೂಡ ನಾವು ಅವರ ಪರವಾಗಿ ನಿಲ್ತೀವಿ ಅನ್ನುವಂಥದ್ದು ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಿರುವಂತಹ ಮಾತು. ಸದ್ಯ ಇಲ್ಲಿರುವಂತಹ ಮಾಹಿತಿ ಇದು. ಕ್ಯಾಮರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಅವರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಇವಾಗ ನಾವಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಸಹ ಒಂದು ಜಮಾಯಿಸಿರುವಂಥದ್ದು. ಕರ್ನಾಟಕದ ಬಾವುಟದಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನ ಹಿಡಿದು ದರ್ಶನ್ ಅಂತ ಹೇಳುವಂತಹ ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅಂತ ಹೇಳ್ಬಿಟ್ಟು. ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ನ ಒಂದು ಮುಂಭಾಗಿಯಲ್ಲಿ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರುವಂಥದ್ದು. ಎಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಏನು ದರ್ಶನ್ ಅವರನ್ನ ಒಂದು ಅರೆಸ್ಟ್ ಮಾಡಿದ್ರಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಸ್ ಡಿ ಬಾಸ್ ಅಂತ ಹೇಳ್ಬಿಟ್ಟು ಒಂದು ದರ್ಶನ್ ಪರವಾಗಿ ದರ್ಶನ್ ಅವರ ಹೆಸರುಗಳನ್ನ ಹೇಳ್ತಾ ಒಂದು ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ಇಲ್ಲಿ ಒಂದಷ್ಟು ಜನ ಒಂದು ಫ್ಯಾನ್ಸ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಾನು ದರ್ಶನ್ ಅವರನ್ನ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಇರುವಂತಹ ಒಂದು ಭಾವಚಿತ್ರವನ್ನ ಹಿಡಿದು ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರೆ ಏನಕ್ಕೋಸ್ಕರ ಅಂತ ಸರ್, ನಾವು ಅವರು ಖುಷಿಯಾಗಿದ್ದಾಗ್ಲೂ ಅವ್ರದ್ದು ಏನೇ ಸೆಲೆಬ್ರೇಷನ್ ಇದ್ರು ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರು ಇವತ್ತು ಇಲ್ಲಿದ್ದಾರೆ ಅಂದ್ಕೊಂಡು ನಾವು ಬರದೇ ಅಂತೂ ಇರೋದಕ್ಕಾಗಲ್ಲ. ಯಾಕಂದ್ರೆ ನಮಗೆಲ್ಲ ಸೆಲೆಬ್ರಿಟಿಯನ್ನ ಪಟ್ಟ ಕೂರಿಸಿದ್ದಾರೆ. ಬಾಸ್ಗೋಸ್ಕರ ಏನೇ ಪ್ರಾಬ್ಲಮ್ ಆದ್ರೂ ಏನೇ ಇಶ್ಯೂ ಆದ್ರೂ ನಾವು ಯಾವಾಗಲೂ ಬಾಸ್ ಜೊತೆ ಇರ್ತೀವಿ. ಸರ್, ನೀವೇನೇ ಹೇಳ್ಬೋದು ಸರ್, ಡೈಲಿ ಅವ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ನ್ಯೂಸ್ ಇದ್ದೇ ಇರುತ್ತೆ ಬಿಡಿ. ಪಿತೂರಿ ನಡೆಸ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರು ಬೆಳೆದ್ಬಿಟ್ಟಿದ್ದಾರೆ. ಒಬ್ಬ ಆಲ್ಮರ ಹುಡುಗನಿಂದ ಇವತ್ತು ಹಾಲು ಅಭಿಷೇಕ ಮಾಡಿಸ್ಕೊಳ್ಳೋ ಲೆಕ್ಕಾಚಾರಕ್ಕೆ ಬೆಳೆದಿದ್ದಾರೆ ಬಾಸು. ಪಿತೂರಿಗಳು ಸಾವಿರ ಮಾಡ್ತಾನೆ ಇರ್ತಾರೆ ಸರ್. ಗೆತ್ಕೊಂಡ್ ಬರ್ತೀವಿ. ಇದೇನು ಹೊಸದಲ್ಲ ನಮಗೆ ಗೆತ್ಕೊಂಡು ಆಚೆ ಬರೋದು. ಬಾಸ್ ಜೊತೆ ಯಾವಾಗ್ಲೂ ನಾವು ಜೊತೆ ಇರ್ತೀವಿ, ಇದ್ದೇ ಇರ್ತೀವಿ. ಕೊಲೆ ಮಾಡೋಷ್ಟು ಕ್ರೂರಿ ಅಂತೂ ನಮ್ಮ ಬಾಸ್ ಅಲ್ವೇ ಅಲ್ಲ. ಅನ್ನಪೂರ್ಣೇಶ್ವರಿ ಸ್ಟೇಷನ್ ತನಕ ಇದ್ದರದ ಸರಿನಾ ಸರ್? ರೈತರಿಗೋಸ್ಕರ ಇದ್ ಮಾಡ್ತಾರೆ.
ಯಾರ್ಯಾರೋ ಕೋಟಿಗಳು ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಫಾರಿನ್ಗಳಿಗೆ ಹೋಗಿ. ಸಾವಿರ ಸಲ ಈಗಿನ ಹೇಳ್ತಾರೆ ಕಾಲದಲ್ಲಿ ಯಾರ್ ಸರ್ ಸಾಕ್ತಾರೆ? ಎಲ್ರಿಗೂ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಮಾತುಗಳೇ ಬಿಡಿ, ನಮಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಅವ್ರು ನಮ್ಮ ಮಾತುಗಳು ಹೇಳಿದ್ದಾರೆ, ಅದೇ ನಮಗೆ ಸಾಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಬಾಸ್ ಯಾವಾಗ್ಲೂ ಹೇಳಿದ್ದಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ನೋಡೋಣ, ಇನ್ವೆಸ್ಟಿಗೇಷನ್ ನಡೀಲಿ, ಬಾಸ್ ಜೊತೆ ಇರೋಣ. ಅಂದ್ರೆ ಇವಾಗ ಏನೇ ಆದ್ರೂ ಕೂಡ ನೀವು ದರ್ಶನ್ ಅವ್ರ ಪರವಾಗಿ ನಿಲ್ತೀರಾ ಅಂತ ಹೇಳ್ತಾ ಇದ್ರ? 100% ಸರ್. ಈಗ ಇನ್ವೆಸ್ಟಿಗೇಷನ್ ನಡೀಲಿ. ಇನ್ ಕೇಸ್ ಇನ್ವೆಸ್ಟಿಗೇಷನ್ ನಡೆದು ಬಾಸಿ ಅಪರಾಧಿ ಅಂತ ಆದ್ರೂ ಕೂಡ ಅವ್ರದ್ದೇನಿದೆ ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ತಾರೆ, ಬರ್ತಾರೆ. ನಾವು ಮತ್ತೆ ಬಾಸ್ ಜೊತೆ ಹೆಂಗಿರ್ತೀವಿ ಹಂಗೆ ಇರ್ತೀವಿ. 100% ಸರ್. ಥ್ಯಾಂಕ್ ಯು. ಸೊ ವಿಚಾರಣೆ ನಡೆಸಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ, ಸೊ ಅಂದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಏನು ದರ್ಶನ್ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ದರ್ಶನ್ ಅವರು ಆರೋಪಿ ಆದ್ರೂ ಕೂಡ ನಾವು ಅವರ ಪರವಾಗಿ ನಿಲ್ತೀವಿ ಅನ್ನುವಂಥದ್ದು ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಿರುವಂತಹ ಮಾತು. ಸದ್ಯ ಇಲ್ಲಿರುವಂತಹ ಮಾಹಿತಿ ಇದು. ಸೊ ಕ್ಯಾಮರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.